ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ, ನೀವು ನನಗೊಂದು ಮಾತು ಯಾಕೆ ಹೇಳಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ನಾನು ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ. ಚಿರಾಗ್, ನೀವು ಇಂಜರ್ಡ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ನಿಮಗೆ ಕಾಲ್ ಮಾಡೋದು ಸರಿ ಹೋಗಲ್ಲ ಅಂತ ನಾನು ಹಂಗೆ ಮಾಡಿ. ಓಕೆ, ಅದಕ್ಕೇನು ಕೇಳ್ಬೋದಿತ್ತಲ್ಲ. ಅವರು ಆಫೀಸ್ ಕಡೆ ತುಂಬಾ ದಿವಸದಿಂದ ಬಂದಿರಲಿಲ್ಲ. ಮನೆಯಲ್ಲಿ ನಿಮ್ಮನ್ನು ನೋಡ್ಕೊಂಡು ಬಿಸಿ ಇರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವ್ರಿಗೂ ಮಾಡಿಲ್ಲ. ನೋಡಿ, ನನ್ನ ಸ್ಯಾಲರಿಯಲ್ಲೋ ನಂಗೆ ಬರೋ ಇನ್ಸೆಂಟಿವ್ ಅಲ್ಲೋ ಅದನ್ನ ಡಿಡಕ್ಟ್ ಮಾಡ್ಕೊಳ್ಳಿ. ಅದನ್ನ ನಾವು ಹೇಗೂ ಮಾಡೇ ಮಾಡ್ತೀವಿ. ಚಿರು ಏನೋ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾಳಲ್ಲ, ಇಟ್ಸ್ ಓಕೆ, ಫಾರ್ ಒನ್ಸ್ ಎಕ್ಸ್ಕ್ಯೂಸ್ ಮಾಡೋಣ, ಹೋಗ್ಲಿ ಬಿಡು. ನಾವು ಪ್ರಿಯಾಕ್ಯುಪೈಡ್ ಆಗಿದ್ವಿ, ಅದಕ್ಕೆ ನಮ್ಗೆ ಹೇಳಿಲ್ಲ ಅಂತ ಕಾಣುತ್ತೆ. ಇವಳಿಂದ ನಮ್ಮ ಕಂಪ್ನಿಗೆ ರೆಗ್ಯುಲರ್ ಆಗಿ ಆಗ್ತಿದ್ದ ಬಿಸ್ನೆಸ್ಗಿಂತ ಜಾಸ್ತಿನೇ ಬಿಸ್ನೆಸ್ ಆಗ್ತದೆ. ಸೊ ಆ್ಯಂಡ್ ದಿಶಾ ಹೇಗೆ ಅಂತ ನಮಗೂ ಗೊತ್ತಿದೆ. ಸೊ ಇದೊಂದ್ಸತಿ ಬಿಟ್ಬಿಡೋಣ. ಸರಿ, ಥ್ಯಾಂಕ್ ಯು. ಮನೇಲಿ ನೋಡಿದ್ರೆ ಹಸ್ಬೆಂಡ್ ನನ್ನ ಜೊತೆ ಸರಿಗೆ ಮಾತಾಡ್ತಿಲ್ಲ. ಇಲ್ಲಿ ಅಕ್ಕ ನಂಗೆ ತಲೆನೋವು ಕೊಡ್ತಿದ್ದಾಳೆ. ಎಲ್ಲ ಕಡೆ ಉಸಿರು ಕಡ್ದಂಗೆ ಆಗ್ತಿದೆ. ಪಾಪ, ನನ್ನಿಂದ ಹಸ್ಬೆಂಡ್ಗೆ ಎಷ್ಟು ನೋವಾಗಿರುತ್ತೋ ಏನೋ. ಅಲ್ಲ, ನನ್ನ ಹಸ್ಬೆಂಡ್ ಮುಂದೆ ಕೆಟ್ಟವಳು ಅಕ್ಕನೇ ಮಾಡ್ತಿರೋದು. ಏನ್ ಮಾಡುದು? ಅವಳನ್ನ ಈ ಆಫೀಸ್ ಒಳಗಡೆ ಬಿಟ್ಕೊಟ್ಟಿದ್ದೆ ತಪ್ಪಾಗೋಯ್ತು. ಹಾಗಂತ ನೀನ್ ನನ್ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನಾನಿಲ್ಲಿರೋವರೆಗೂ ನೀನು ಇಲ್ಲೇ ಇರಬೇಕು ದಿಶಾ. ಐ ಮೀನ್ ಸಾರಿ ದೀಪಾ. ಯಾಕಿನ್ ತೊಂದರೆ ಕೊಡ್ತಿದ್ಯಾ ಅಕ್ಕ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಅನ್ಯಾಯ ಮಾಡಿದ್ರೆ ಮಾತ್ರ ತೊಂದರೆ ಕೊಡ್ಬೇಕಾ ದೀಪಾ? ನಾನ್ ಅನ್ಕೊಂಡಿದ್ ಕೆಲ್ಸ ಆಗ್ಬೇಕು ಅಂದ್ರೆ ನಾನು ಯಾರಿಗ್ ಬೇಕಾದ್ರೂ ತೊಂದರೆ ಕೊಡ್ತೀನಿ. ದಯವಿಟ್ಟು ತೊಂದರೆ ಕೊಡ್ಬೇಡ ಅಕ್ಕ. ಇದರಿಂದ ನಂಗೆ ಮಾತ್ರ ಅಲ್ಲ, ನಿನ್ಗೂ ಸಮಸ್ಯೆ ಆಗುತ್ತೆ. ನೀನು ಏನೋ ಉದ್ದೇಶ ಇಟ್ಕೊಂಡು ದಿಶಾ ಆಗಿ ಹೇಗೆ ಎಲ್ರ ಕಣ್ಣಿಗೆ ಮಣ್ಣೆರ್ಚ್ತಿದ್ಯೋ ಹಾಗೆ ನಾನೂ ಒಂದು ಉದ್ದೇಶ ಇಟ್ಕೊಂಡೇ ಇಲ್ಲಿಗೆ ಬಂದಿರೋದು. ಅದು ಈಡೇರೋವರೆಗೂ ನೀನು ನನಗೆ ಫೇವರ್ ಆಗಿ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ನಿಮಿಷ. ನಿಮಗೆ ಚಿರಾಗ್ ಸರ್ ಅವರ ವೈಫ್ ಯಾರು ಅಂತ ಗೊತ್ತಾ? ದೀಪಾ ಮೇಡಮ್ ಅಲ್ವಾ? ಗೊತ್ತು. ಒಂದ್ಸಾರಿ ಆಫೀಸಿಗೆ ಬಂದಾಗ ನೋಡಿದ್ದೆ. ಎಲ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ತುಂಬಾ ಒಳ್ಳೆಯವರು ಮೇಡಮ್. ಓ ಹೌದಾ? ಹೌದು ಮೇಡಮ್. ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೂ ತುಂಬಾ ಇಷ್ಟ ಆಗ್ತಾರೆ ಅವರು. ಅವರು ನೋಡೋಕೆ ಯಾವ ಥರ ಇದ್ದಾರೆ? ಯಾರ ಥರ ಅಂದರೆ ಹೇಗೆ ಹೇಳಿ ಮೇಡಮ್? ಕನ್ನಡಕ ಹಾಕ್ತಾರೆ, ಸೀರೆ ಉಟ್ಕೊತಾರೆ. ನೋಡೋಕ್ಕೆ ಬೆಳಗಿಲ್ಲ ಅಂದ್ರೂ ಲಕ್ಷಣವಾಗಿದ್ದಾರೆ ಮೇಡಮ್. ಇವ್ರ ಥರ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಇವರು ತುಂಬ ಬೆಳಗಿದ್ದಾರೆ ಮೇಡಮ್. ದೀಪಾ ಮೇಡಮು ಬೆಳಗಿಲ್ಲ.